ಇದು ವಿಜಯನಗರ ಸಾಮ್ರಾಜ್ಯದ ವೈಭವವನ್ನ ಕಣ್ಣಾರೆ ಕಂಡಂತ ಭವ್ಯ ಜಿಲ್ಲೆ ಕೊಪ್ಪಳ. 7 ಶತಮಾನಗಳ ಹಿಂದೆ ಕೃಷ್ಣ ದೇವರ ಆಳ್ವಿಕೆಯಲ್ಲಿ ಬಂಗಾರದ ನಾಣ್ಯಗಳನ್ನು ತೂಗಿದಂತ ಹಸಿರಿನಿಂದ ಕಂಗೊಳಿಸಿದಂತ ಪವಿತ್ರ ಮಣ್ಣು ಕೊಪ್ಪಳ. ಆದರೆ ಇಂದು ಅದೇ ವಿಜಯನಗರದ ಹೆಮ್ಮೆಯ ಗೋಪುರಗಳಿಂದ ಕೆಲವೇ ಕಿಲೋಮೀಟರ್ ದೂರ ಸಾಗಿದರೆ ನಿಮಗೆ ಕಾಣಿಸುವುದು ಪ್ರಗತಿಯ ಹೆಮ್ಮೆಯ ಗೋಪುರಗಳಲ್ಲ, ಬದಲಾಗಿ ಬಡವರ ಜೀವವನ್ನು ಹಿಂಡುತ್ತಿರುವಂತ ಕೈಗಾರಿಕೆಗಳ ವಿಷದ ಚಿಮಣಿಗಳು. ಇಂದು ಕೊಪ್ಪಳದ 20ಕ್ಕೂ ಹೆಚ್ಚು ಹಳ್ಳಿಯ ಜನರು ಅನುಭವಿಸುತ್ತಿರತಕ್ಕಂಥ ನರಕ ಯಾತನೆಗೆ ಇತಿಹಾಸದಲ್ಲಿ ಉದಾಹರಣೆ ಇಲ್ಲ. ಕೆಮ್ಮಿದ್ರ ರಗತ್ ಬರ್ತೈತ್ರಿ ಎದ್ಯಾಗಿದ್ದ. ನನ್ನ ಸ್ವಸ್ತ್ರನ ಹೋಗಿದ್ದು ಅಬ್ಬಾಸನ್ ಗುಡಿ ಆಗೈತ್ರಿ ಸರ್ ಮೇಡಮ್. ಕಣ್ಣಿಗೆ ಬರ್ತೈತಿ, ಕಣ್ಣು ಉರಿತಾವ್ ಮೇಡಮ್. ಗರ್ಭಿಣಿಗೆ ಪ್ರಾಬಲು, ಬಾಣ್ತಿಗೆ ಪ್ರಾಬಲು, ನಮ್ಮ ಇಂತಾಗ ವಯಸ್ಸಾಗಾರಿಗೆ ಎದಿ ನೋವು, ಕೆಮ್ಮು, ನಮ್ಮ ಗಂಡ ಮಗಕ್ಕೆ ಹಾರ್ಟ್ ಪ್ರಾಬ್ಲಮ್ ಇದೆ ಮೇಡಮ್. ಈಗ ಹಿಂಗಾಗ್ಯ ಕೈಗಾರೀಕರಣದ ಹೆಸರಿನಲ್ಲಿ ಇಲ್ಲಿಯ ಗಾಳಿಯನ್ನ ಹರಾಜು ಹಾಕಲಾಗಿದೆ. ಆಕ್ಸಿಜನ್ ಸಿಗಬೇಕಾದಂತ ಜಾಗದಲ್ಲಿ ಸ್ಪಾಂಜ್ ಐರನ್ ಮತ್ತು ಸ್ಟೀಲ್ ಫ್ಯಾಕ್ಟರಿಗಳು ಹಗಲು ರಾತ್ರಿ ಉಗುಳುತ್ತಿರ್ತಕ್ಕಂಥ ವಿಷದ ಕಪ್ಪು ಮಸಿಯೇ ಆವರಿಸಿಕೊಂಡು ಬಿಟ್ಟಿದೆ. ಪರಿಸ್ಥಿತಿ ಎಷ್ಟು ಭೀಕರವಾಗಿದೆ ಅಂದರೆ ಇಲ್ಲಿಯ ಜನ ನಮಗೆ ನ್ಯಾಯ ಕೊಡಲು ಸಾಧ್ಯವಿಲ್ಲದಿದ್ದರೆ ಕನಿಷ್ಠ ನಮಗೆ ದಯಾಮರಣವಾದರೂ ಕೊಟ್ಟು ಬಿಡಿ ಎಂದು ಸರ್ಕಾರದ ಮುಂದೆ ಮೊಂಡಿ ಓರಿ ಬೇಡುತ್ತಿದ್ದಾರೆ. ಪ್ರಗತಿ ಎಂದರೆ ದೊಡ್ಡ ದೊಡ್ಡ ಫ್ಯಾಕ್ಟರಿಗಳನ್ನು ಕಟ್ಟುವುದು ಮಾತ್ರವೇ ಅಥವಾ ಬದುಕಿರುವ ಮನುಷ್ಯ ಸಾವು ಕೇಳುವಂತೆ ಮಾಡುವುದೇ? ಹಗಲಿನಲ್ಲಿ ಕಾಣಿಸುವ ಈ ಹೊಗೆಗಿಂತ ರಾತ್ರಿಯಾಗುತ್ತಿದ್ದಂತೆ ಕೊಪ್ಪಳದ ಹಳ್ಳಿಗಳಲ್ಲಿ ಸುರಿಯುವಂತ ಕಪ್ಪು ಮಸಿಯ ಮಳೆ ಸದ್ದಿಲ್ಲದೆ ಜನರ ಜೀವವನ್ನ ಕಬಳಿಸುತ್ತಿದೆ. ರಾತ್ರಿ ಧೂಳ ಜಗ್ಗು ಬಿಡ್ತಾರ್ರಿ. ನಾವು ಒಬ್ಬರ ಮಗ ಒಬ್ರಿಗೆ ಕಾಣಲ್ಲ ರೀ. ನಮ್ಮ ಕಾಲಿಗೆಲ್ಲ ಕರೆ ಬೂದಿ ಮೆತ್ಕೊಂಡಿರ್ತೈತ್ರಿ. ಹಳ್ಳಿಯ ಜನರು ರಾತ್ರಿ ಆದರೆ ಸಾಕು ಮನೆಯಿಂದ ಹೊರಗೆ ಕಾಲಿಡಲು ಕೂಡ ಇವತ್ತು ಹೆದರಿಕೊಳ್ಳುತ್ತಿದ್ದಾರೆ. ಬೆಳಿಗ್ಗೆ ಎದ್ದು ನೋಡಿದ್ರೆ ಅವರ ಹೊಲ, ಮನೆ, ಅಂಗಳ ಎಲ್ಲವೂ ಕಲ್ಲಿದ್ದಲಿನ ಕಪ್ಪು ಮಸಿಯಿಂದ ಆವರಿಸಿಕೊಂಡು ಬಿಟ್ಟಿರುತ್ತದೆ. ದಿನಕ್ಕೆ ಅದೆಷ್ಟೋ ಬಾರಿ ಮನೆಯನ್ನ ಸ್ವಚ್ಛಗೊಳಿಸಿದರೂ ಕೂಡ ಈ ಮಸಿ ಎಂಬ ಶಾಪದಿಂದ ಅವರು ಮುಕ್ತರಾಗಲು ಸಾಧ್ಯವಾಗ್ತಾ ಇಲ್ಲ. ಇನ್ನು ಅತ್ಯಂತ ಕ್ರೂರವಾದ ಸತ್ಯ ಏನಂದ್ರೆ ಈ ಕಪ್ಪು ಧೂಳು ಕೇವಲ ವಾತಾವರಣದಲ್ಲಿಲ್ಲ, ಬದಲಾಗಿ ಇವರು ಕುಡಿಯುವ ನೀರು, ತಿನ್ನುವ ಅನ್ನ ಎಲ್ಲದರಲ್ಲೂ ಬೆರೆತು ಹೋಗಿದೆ. ಊಟಕ್ಕೆ ಹೊರಗಡೆ ಕೂತ್ಕೊಂಡಿರ್ತೀವಿ, ಗಿಡಗಳ ಮೇಲೆ ಬಿದ್ದರೆ ಧೂಳ ಗಾಳಿ ಬೀಸಿದ ತಕ್ಷಣನೇ ಹಂಗ ಪ್ಲೇಟಾಗಿ ಬಿದ್ದುಬಿಡುತ್ತೆ. ಅದನ್ನ ಚಿಕ್ಕ ಮಕ್ಕಳು ಊಟ ಮಾಡ್ತಾರೆ. ಆಮೇಲೆ ಅವ್ರಿಗೆ ಅಸ್ತಮ ಇನ್ನೂ ಈ ಥರ ರೋಗಗಳು ಬರ್ಬೋದು. ಅದಕ್ಕೆ ಎಕ್ಸಾಂಪಲ್ ನನಗೆ ಅಸ್ತಮ ರೋಗ ಅಂತ ಹೇಳಿದರು. ಹೊಸಪೇಟೆ, ಕೊಪ್ಪಳ ಎಲ್ಲವಲ್ಲಿ ತೋರಿಸಿದ್ದಾಯಿತು. ಈ ನಮ್ಮ ಅಪ್ಪಾಜಿಯರ ಹತ್ರ ದುಡ್ಡಿಲ್ಲ ಅಂತ ತೋರ್ಸೋದು ಬಿಟ್ಟಿದ್ದಾರೆ. ದಿನ ಬೆಳಿಗ್ಗೆ ಮನೆಯಿಂದ ಶಾಲೆಗೆ ಬರೋ ಮುಂದೆ ದಿನ ಟ್ಯಾಬ್ಲೆಟ್ ತೊಗೊಂಬರ್ಬೇಕು ಸರ್. ಆಟ ಆಡೋ ಮುಂದೆ ದಮ್ಮು ಜಾಸ್ತಿ ಆಗುತ್ತೆ ಸರ್. ಎದ್ದಕ್ಕೂ ಹೋಗಂಗಿಲ್ಲ, ಏನಿಲ್ಲ. ಎಲ್ಲರೂ ಆಟ ಆಡೋದು ನೋಡ್ರಿ ನನಗೆ ಒಂಥರ ಆಗುತ್ತೆ ಸರ್. ನನಗೂ ಚೆನ್ನಾಗಿದ್ರೆ ನಾನು ಎಲ್ಲವಲ್ಲಿ ಹೋಗಿ ಬರ್ಬೋದಿತ್ತು, ಆಟ ಆಡ್ಬೋದು ಅಂತ ಸರ್. ಈಗ ಉಣ್ಣೋ ಅನ್ನದಾಗುವುದೋಳು, ಕುಡಿಯೋ ನೀರಿನಾಗುವುದೋಳು. ಜನ ಇಲ್ಲಿ ಬದುಕುತ್ತಿಲ್ಲ, ಪ್ರತಿನಿತ್ಯ ವಿಷದ ಧೂಳನ್ನು ಸೇವಿಸುತ್ತಿದ್ದಾರೆ. ಸರ್ಕಾರದ ಆರೋಗ್ಯ ಇಲಾಖೆ ನಡೆಸಿರುವ ಅಧಿಕೃತ ಸಮೀಕ್ಷೆಯ ಆಘಾತಕಾರಿ ವರದಿಯ ಪ್ರಕಾರ ಕೇವಲ 2400 ಜನಸಂಖ್ಯೆ ಇರತಕ್ಕಂಥ ಹಿರೇಬಗನಾಳ್ ಎಂಬ ಗ್ರಾಮ ಒಂದರಲ್ಲೇ ಇಂದು 124 ಜನರು ಭೀಕರ ಉಸಿರಾಟ ತೊಂದರೆಯಿಂದ ಬಳಲುತ್ತಿದ್ದಾರೆ. ಇನ್ನು 49 ಜನರಿಗೆ ಚರ್ಮ ರೋಗ, 25 ಜನರಿಗೆ ಟಿಬಿ ಮತ್ತು 42 ಜನರಿಗೆ ಕಣ್ಣು ಬಾಧಿತವಾಗಿದೆ ಮತ್ತು ಹಲವಾರು ಜನ ಕ್ಯಾನ್ಸರ್ ಎಂಬ ಮಹಾಮಾರಿಗೆ ಬಲಿಯಾಗುತ್ತಿದ್ದಾರೆ. ಇನ್ನು ಸ್ಥಳೀಯರ ಅನುಭವದ ಪ್ರಕಾರ 2016 ನಂತರ ಈ ಭಾಗದಲ್ಲಿ ಉಸಿರಾಟದ ತೊಂದರೆ ಮತ್ತು ಅಸ್ತಮಾ ಕಾಯಿಲೆ 80% ಹೆಚ್ಚಾಗಿದೆ. ಇಲ್ಲಿ ಸುಮಾರು ಮುಂಚೆ ಎಲ್ಲ ಸ್ವಲ್ಪ 2016-17ವರೆಗೂ ಏನು ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಕೆಲವು 8-10 ವರ್ಷದಿಂದ ಎಲ್ಲ ಫ್ಯಾಕ್ಟ್ರಿಗಳು ಬಂದಿದೆ. ಅಸ್ತಮಾ ಪೇಷಂಟ್ ಜಾಸ್ತಿ ಆಗ್ಬಿಟ್ಟಾರೆ. ಕಫ್ ಫಾರ್ಮೇಷನ್ ಜಾಸ್ತಿ ಇರುತ್ತೆ.
80% of the people, they are suffering from asthma and dry cough. ಕೇವಲ ಹಿರೇಬಗನಾಳ್ ಗ್ರಾಮ ಒಂದೇ ಅಲ್ಲ, ಅಲ್ಲನಗರ, ಹಾಲವರ್ತಿ, ಹೊಸಳ್ಳಿ, ಬೇವಿನಹಳ್ಳಿ, ಗಿಣಿಗೇರ, ಚಿಕ್ಕಬಗನಾಳ್, ಲಚ್ಚನಕೇರಿ, ಕಸನಕಂಡಿ, ಕರ್ಕಿಹಳ್ಳಿ, ಹಯಾತಿ, ಮುಂಡರ್ಗಿಯಂಥ 10 ಹಳ್ಳಿಗಳ ಜನರಿಗೆ ಬದುಕುವುದೇ ಕಷ್ಟಕರವಾಗಿದೆ. ಆದರೆ ಈ ದುರಂತದ ಅತ್ಯಂತ ಕರಾಳ ಮುಖ ಇರುವುದು ಇಲ್ಲಿನ ಹೆಣ್ಣು ಮಕ್ಕಳ ಕಣ್ಣೀರಿನಲ್ಲಿ. ಕಾರ್ಖಾನೆಗಳ ಸುತ್ತಮುತ್ತಲಿರುವ ಹಳ್ಳಿಗಳಲ್ಲಿನ ಗರ್ಭಿಣಿ ಹೆಣ್ಣು ಮಕ್ಕಳಿಗೆ ಬದುಕು ಅಕ್ಷರಶಃ ನರಕವಾಗಿದೆ. ಕಪ್ಪು ಧೂಳಿನ ತೀವ್ರ ತೊಂದರೆಯಿಂದ ಹಳ್ಳಿಗಳಲ್ಲಿನ ಹೆಣ್ಣು ಮಕ್ಕಳಿಗೆ ಗರ್ಭಪಾತ ಆಗುತ್ತಿರುವಂತಹ ಪ್ರಕರಣಗಳು ನಿರಂತರವಾಗಿ ವರದಿಯಾಗುತ್ತಿವೆ. ಗರ್ಭಿಣಿಗೆ ಪ್ರಾಬಲು, ಬಾಣ್ತಿಗೆ ಪ್ರಾಬಲು. ನಾನು ಸ್ವಸ್ತ್ರನ ಹೋಗಿದ್ದು ಅಬ್ಬಸನ್ ಗುಡಿ ಆಗೈತ್ರಿ ಸರ್ ಮೇಡಮ್. ಮುಂಚೆ ಯಾವುದೇ ಕಾಯಿಲೆ ಇಲ್ಲದಿರ್ತಕ್ಕಂಥ ಜನರು ಇವತ್ತು ಕೆಮ್ಮಿದ್ರೆ ಸಾಕು ಬಾಯಿಂದ ರಕ್ತ ಬರುವಂತ ಸ್ಥಿತಿಯಲ್ಲಿದ್ದಾರೆ. ಇಲ್ಲಿ ಬಡ ಜನ 2 ದಿನ ಕೂಲಿ ಮಾಡಿದ್ರೆ ಉಳಿದ 3 ದಿನ ಆಸ್ಪತ್ರೆಯ ಬೆಡ್ ಮೇಲೆ ಕಳೆಯಬೇಕಾದಂತ ಸ್ಥಿತಿ ಉದ್ಭವವಾಗಿದೆ. ಅವಾಗಿನ ಆರೋಗ್ಯಕ್ಕೆ ಈಗಿನ ಆರೋಗ್ಯಕ್ಕೆ ವ್ಯತ್ಯಾಸ ಐತಿ. ನಾವು ಏನಂದ್ರೆ ಈಗ 2 ದಿನ ದುಡಿಯೋದು, ನಾ 3 ದಿನಕ್ಕೆ ಹೋಗಿ ದವಾಖಾನೆಗೆ ಇಟ್ಟು ಬರೋದು. ಒಂದು ಕಾಲದಲ್ಲಿ ತುಂಗಭದ್ರಾ ನದಿಯ ನೀರನ್ನ ನಂಬಿ ಬಂಗಾರದಂತ ಬೆಳೆಯನ್ನ ಬೆಳೆಯುತ್ತಿದ್ದಂತ ಕೊಪ್ಪಳದ ರೈತರ ಬೆನ್ನೆಲುಬನ್ನ ಇವತ್ತು ಈ ಮಾಲಿನ್ಯ ಮುರಿದು ಹಾಕಿದೆ. ಕೃಷಿ ಇಲಾಖೆಯ ಅಧಿಕೃತ ವರದಿಗಳ ಪ್ರಕಾರ ಕೈಗಾರಿಕೆಗಳ ಧೂಳು ಎಲೆಗಳ ಮೇಲೆ ದಪ್ಪ ಪದರವಾಗಿ ಕುಳಿತುಕೊಳ್ಳುವುದರಿಂದ ಗಿಡಗಳಲ್ಲಿ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ನಿಂತು ಹೋಗುತ್ತಿದೆ. ರೈತರು ಸಾಲ ಮಾಡಿ ಬೆಳೆದಂಥ ಹಣ್ಣುಗಳ ಮೇಲೆ ಕಪ್ಪು ಮಸಿ ಕುಳಿತಿರುವಂಥ ಕಾರಣಕ್ಕೋಸ್ಕರ ವ್ಯಾಪಾರಸ್ಥರು ರೈತರ ತೋಟದ ಕಡೆಗೆ ಕಣ್ಣು ಹಾಕು ನೋಡುತ್ತಿಲ್ಲ. ಕಪ್ಪು ಧೂಳಿನಿಂದ ಹಣ್ಣುಗಳಿಗೆ ಕೊಳೆ ರೋಗ ಬರುತ್ತಿದೆ. ಮಾರ್ಕೆಟ್ನಲ್ಲಿ ಜನ ಆ ಹಣ್ಣುಗಳನ್ನು ಮುಟ್ಟುತ್ತಲೂ ಇಲ್ಲ. ನಮ್ಮ ಹೊಲ ಬಂದ್ಬಿಟ್ಟು ಹಿರೇಬಗನಾಳ್ ಹತ್ರ ಇದೆ. ಬಗನಾಳ್ ಜಮೀನಲ್ಲಿ 6 ಎಕರೆ ಪಪ್ಪಾಯ ಹಾಕಿದ್ದೀವಿ ರೀ. ಇದರಲ್ಲಿ 1 ಎಕರೆಗೆ 1 ರಿಂದ 1.5 ಲಕ್ಷ ಖರ್ಚು ಮಾಡಿದ್ವಿ. ಪಪ್ಪಾಯಿನ ಹರ್ಕೊಂಡು ಹೋಗಕ್ಕೆ ಬರ್ತಾ ಇಲ್ಲ ಯಾರು, ಯಾಕಂದರೆ ಧೂಳು ಬಿದ್ದು ಅದ್ರ ಮೇಲೆ ಡಾಟ್ಸ್ ಬೀಳ್ತಾ ಇದೆ. ಆ ಥರ ಬೀಳೋದ್ರಿಂದ ಯಾರು ಖರೀದಿ ಮಾಡ್ತಾ ಇಲ್ಲ. 1 ಎಕರೆಗೆ ಎಂತ ಇಲ್ಲ ಅಂದರೂ ಒಂದು 10 ರಿಂದ 12 ಲಕ್ಷ ರೂಪಾಯಿ ಲಾಭ ಬೀಳ್ಕಾಯ್ತು. ಈಗ ಅದ್ರದ್ದು ಖರ್ಚು ಕೂಡ ಬರ್ತಾ ಇಲ್ಲ. ಹೀಗಾಗಿ ಅದ್ರ ನಾವು ಯಾವ ಥರ ಬದುಕಬೇಕಿಲ್ಲಿ. ಹಿರೇಬಗನಾಳ್ನಂಥ ಹಲವಾರು ಹಳ್ಳಿಯ ರೈತರು ತಮ್ಮ ಜಮೀನಿನಲ್ಲಿ ಮಾಡಿಸಿದಂಥ ಕೃಷಿ ಹೊಂಡಗಳ ಮೇಲೆ ಸಂಪೂರ್ಣ ಕಪ್ಪು ಮಸಿ ತುಂಬಿಕೊಂಡಿದೆ. ಫ್ಯಾಕ್ಟರಿಗಳ ಕೆಮಿಕಲ್ ಮಿಶ್ರಿತ ತ್ಯಾಜ್ಯ ನೀರು ಸ್ಥಳೀಯ ಹಳ್ಳ ಕೊಳ್ಳಗಳ ಸೇರಿ ಅಲ್ಲಿನ ಅಂತರ್ಜಲ ಕಲುಷಿತಗೊಳ್ಳುತ್ತಿದೆ. ಇನ್ನು ರೈತರು ತಮ್ಮ ಜಮೀನಿನಲ್ಲಿ ಕೊರೆಸಿರುವ ಬಾವಿ ಮತ್ತು ಬೋರ್ವೆಲ್ಗಳ ನೀರು ಕೂಡ ಇವತ್ತು ವಿಷಕಾರಿಯಾಗುತ್ತಿದೆ. ಅದನ್ನು ಕುಡಿದು ಇವತ್ತು 100 ದನಕರುಗಳು, ಆಕಳುಗಳು, ಕುರಿ ಮೇಕೆಗಳು ಸಾವನ್ನಪ್ಪುತ್ತಿದ್ದಾವೆ. ರೈತನಿಗೆ ಇತ್ತ ಬೆಳೆದ ಬೆಳೆಯೂ ಇಲ್ಲ, ಅತ್ತ ಜಾನುವಾರುಗಳು ಇಲ್ಲ, ಬದುಕಿಗೆ ನೆಮ್ಮದಿಯೂ ಇಲ್ಲ. ಅತ್ತ ಕಾರ್ಖಾನೆಯ ಮಾಲೀಕರು ಕೋಟಿ ಕೋಟಿ ಲಾಭ ಗಳಿಸುತ್ತಿದ್ರೆ ಇತ್ತ ರೈತ ಸಾಲದ ಸುಳಿಯಲ್ಲಿ ಸಿಲುಕಿ ಕಣ್ಣೀರು ಹಾಕುತ್ತಿದ್ದಾನೆ. ಚುನಾವಣೆಯ ಸಂದರ್ಭದಲ್ಲಿ ಮತ ಕೇಳಲು ಇವರ ಮನೆಗೆ ಬರುವಂಥ ಜನಪ್ರತಿನಿಧಿಗಳಿಗೆ ಇವತ್ತು ಇವರ ಅಳಲು ಕೇಳಿಸುತ್ತಿಲ್ಲ. ಇಷ್ಟೆಲ್ಲ ದುರಂತಗಳು ಕಣ್ಣೆದುರು ನಡೆದರೂ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಜಿಲ್ಲಾಡಳಿತ ಏನು ಮಾಡುತ್ತಿದೆ? ಭಾರತ ವಿಶ್ವದಲ್ಲಿ ಅತಿ ಹೆಚ್ಚು ಸ್ಪಾಂಜ್ ಐರನ್ ಉತ್ಪಾದಿಸುವ ದೇಶ ಹೌದು. ಆದರೆ ಇದಕ್ಕಾಗಿ ಬಡವರ ಜೀವ ಬಲಿ ಕೊಡಬೇಕೆ? ನಿಯಮಗಳ ಪ್ರಕಾರ ರೆಡ್ ಕ್ಯಾಟಗರಿ ಕೈಗಾರಿಕೆಗಳ ಮೇಲೆ ದಿನದ 24 ಗಂಟೆಯೂ ನಿಗಾ ಇಡಬೇಕಾದಂತಹ ಮಾಲಿನ್ಯ ನಿಯಂತ್ರಣ ಮಂಡಳಿ ಸಂಪೂರ್ಣ ಕಣ್ಣು ಮುಚ್ಚಿ ಕುಳಿತಿದೆ. ಪರಿಸರ ತಜ್ಞರ ಪ್ರಕಾರ ಮಾಲಿನ್ಯವನ್ನ ಅಳೆಯುವಂತ ಆನ್ಲೈನ್ ಸಿಸ್ಟಮ್ ತುಂಬಾ ದುಬಾರಿ ಆಗಿರುವಂತ ಕಾರಣದಿಂದ ಯಾವುದೇ ಕಾರ್ಖಾನೆಗಳು ಅದನ್ನ ಅಳವಡಿಸುತ್ತಿಲ್ಲ. ಇನ್ನು ಮ್ಯಾನ್ಯುವಲ್ ಆಗಿ ತಪಾಸಣೆ ಮಾಡಬೇಕಾದಂಥ ಸರ್ಕಾರಿ ಇಲಾಖೆಗಳಲ್ಲಿ ಕೇವಲ ಒಬ್ಬ ವ್ಯಕ್ತಿಗೆ 100 ಕಾರ್ಖಾನೆಗಳು ಚೆಕ್ ಮಾಡುವಂಥ ಜವಾಬ್ದಾರಿ ಇರುತ್ತದೆ. ಇದಕ್ಕಾಗಿ ಇಲಾಖೆಗಳು ಕೇವಲ ಕಣ್ಣೆರಿಸುವ ತಂತ್ರವಾಗಿ ಕೆಲವು ಘಟಕಗಳಿಗೆ ನೋಟಿಸ್ಗಳನ್ನು ಕೊಟ್ಟು ಕೈ ತೊಳೆದುಕೊಳ್ಳುತ್ತಿವೆ ಹೊರತು ಯಾವುದೇ ಶಾಶ್ವತ ಕ್ರಮ ಕೈಗೊಳ್ಳುತ್ತಿಲ್ಲ. ಇದು ವ್ಯವಸ್ಥೆಯ ನಾಟಕವಲ್ಲದೆ ಮತ್ತೇನು? ಯಾವಾಗ ಸಹನೆ ಮಿತಿ ಮೀರಿತೋ, ಬದುಕು ನರಕವಾಯಿತೋ
ಆವಾಗ ಇಡೀ ಕೊಪ್ಪಳ ಜನ ಬೀದಿಗೆ ಬಂದು ಬೃಹತ್ ಬಂದನ್ನು ಆಚರಿಸಿದರು. ಪ್ರತಿನಿತ್ಯ ವಿಷದ ಧೂಳನ್ನು ಉಳುತ್ತಿರುವಂಥ ಈ ಕಾರ್ಖಾನೆಗಳ ವಿರುದ್ಧ ಜನರ ಹೋರಾಟ 100 ದಿನವನ್ನು ಪೂರೈಸಿತು. ಈ ಹೋರಾಟಗಾರರ ಆಗ್ರಹ ಒಂದೇ, ಜಿಲ್ಲಾಡಳಿತ ಸುಳ್ಳು ಹೇಳುವುದನ್ನು ನಿಲ್ಲಿಸಬೇಕು ಮತ್ತು ರೆಡ್ ಕ್ಯಾಟಗರಿ ಕಾರ್ಖಾನೆಗಳ ಮೇಲೆ ನಿಯಂತ್ರಣವನ್ನು ಹೇರಬೇಕು ಮತ್ತು ಫ್ಯಾಕ್ಟರಿಗಳ ವಿಸ್ತರಣೆಯನ್ನು ನಿಲ್ಲಿಸಬೇಕು ಎನ್ನುವುದು. ಸೂರ್ಯ ಮುಳುಗುತ್ತಿದ್ದಂತೆ ಕೊಪ್ಪಳದ ಆಕಾಶ ವಿಷದ ಹೊಗೆಯಿಂದ ಮುಚ್ಚಿಕೊಳ್ಳುತ್ತದೆ. ಇಲ್ಲಿನ ಹಳ್ಳಿಗರು ಇವತ್ತು ಕೂಡ ಮತ್ತೊಂದು ಕರಾಳ ರಾತ್ರಿಯನ್ನು ಕಳೆಯಲು ಸಿದ್ಧರಾಗಿದ್ದಾರೆ. ಕೊನೆಯದಾಗಿ ನಮ್ಮ ಪ್ರಶ್ನೆ ಇಷ್ಟೇ, ಪ್ರಗತಿ ಅಂದರೆ ಬಂಡವಾಳಶಾಹಿಗಳ ಕೋಟಿ ಕೋಟಿ ಲಾಭವೋ ಅಥವಾ ಬಡ ರೈತರ ಮತ್ತು ಅಮಾಯಕ ಮಕ್ಕಳ ಶವದ ಮೇಲೆ ಕಟ್ಟುವ ಕೋಟೆಯೋ? ಕೊಪ್ಪಳದ ಬಡವರ ಜೀವಕ್ಕೆ ಬೆಲೆಯೇ ಇಲ್ಲವೇ? ಈ ಕಪ್ಪು ಮಸಿಯ ಕಣ್ಣೀರು ವಿಧಾನಸೌಧದ ಗೋಡೆಗಳನ್ನು ನಡುಗಿಸುವವರೆಗೂ ಈ ವಿಡಿಯೋವನ್ನು ಶೇರ್ ಮಾಡುತ್ತಲೇ ಇರಿ ಮತ್ತು ಈ ಕಪ್ಪು ಮಸಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸುವುದನ್ನು ಮರೆಯಬೇಡಿ. ಜೈ ಹಿಂದ್, ಜೈ ಕರ್ನಾಟಕ.